ಬಿಎನ್ಪಿ ಪಕ್ಷವು ಬಾಂಗ್ಲಾದೇಶದಲ್ಲಿ ಬಹುಮತ ಪಡೆದಿರುವುದರಿಂದ 17 ವರ್ಷ ದೇಶ ಬಿಟ್ಟು ಹೋಗಿದ್ದ ಬಿಎನ್ಪಿ ಪಕ್ಷದ ನಾಯಕ ತಾರಿಕ್ ರೆಹಮಾನ್ ಈಗ ಪ್ರಧಾನಿಯಾಗುತ್ತಿದ್ದಾರೆ. ತಾರಿಕ್ ರೆಹಮಾನ್ ಅವರ ತಂದೆ ಮತ್ತು ತಾಯಿ ಕೂಡ ಬಾಂಗ್ಲಾದೇಶದಲ್ಲಿ ಅಧಿಕಾರ ಮುಖ್ಯರಾಗಿದ್ದರು. ತಾರಿಕ್ರ ತಾಯಿ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರು ಇತ್ತೀಚೆಗಷ್ಟೇ ಮರಣ ಹೊಂದಿದ್ರು. ತಾರಿಕ್ ಅವರು 17 ವರ್ಷ ಬ್ರಿಟನ್ನಲ್ಲೇ ಇದ್ರು. ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಕ್ರಾಂತಿ ನಡೆದು ಶೇಖ್ ಹಸೀನಾ ಅವರ ಸರ್ಕಾರವು ಬಿದ್ದು ಹೋದ ಮೇಲೆ 1 ವರ್ಷ ಮಧ್ಯಂತರ ಸರ್ಕಾರವನ್ನ ರಚಿಸಲಾಗಿತ್ತು. 6 ತಿಂಗಳಲ್ಲಿ ಚುನಾವಣೆ ನಡೆಸುವುದಾಗಿ ಹೇಳಿದ್ದ ಆಶ್ವಾಸನೆಯು ಹೂಳಾಗಿ ಈಗ 1 ವರ್ಷದ ಬಳಿಕ ಚುನಾವಣೆ ನಡೆದಿದೆ ಮತ್ತು ಬಿಎನ್ಪಿ ಗೆದ್ದಿದೆ. ಒಟ್ಟು ಸಂಸತ್ತಿನ 300 ಕ್ಷೇತ್ರಗಳಲ್ಲಿ 299 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಬಹುಮತ ಪಡೆಯಲು ಯಾವುದೇ ಪಕ್ಷಕ್ಕೆ 151 ಸ್ಥಾನ ಗೆಲ್ಲುವುದು ಅನಿವಾರ್ಯವಾಗಿತ್ತು. ತಾರಿಕ್ ಅವರು ಢಾಕಾ 17 ಮತ್ತು ಬೋಗುರಾ 6 ಎರಡೂ ಕಡೆ ಸ್ಪರ್ಧಿಸಿದ್ರು. ಎರಡೂ ಕಡೆ ಗೆದ್ದಿದ್ದಾರೆ. ಬಿಎನ್ಪಿ 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದಿರುವುದರಿಂದ ಮೂರನೆಯ 2 ಬಹುಮತ ಸಾಧಿಸಿದಂತಾಗಿದೆ. ಜಮಾತೆ ಇಸ್ಲಾಮಿ 70 ಸ್ಥಾನಗಳಲ್ಲಿ ಗೆದ್ದು ಬಲವಾದ ಪ್ರತಿಪಕ್ಷವಾಗಿ ಹೊರಹೊಮ್ಮಿದೆ. ಒಂದು ರೀತಿಯ ಸರ್ವಾಧಿಕಾರದಂತೆ ಹಿಂದಿನ ಪ್ರಧಾನಿ ಶೇಖ್ ಹಸೀನಾರ ಅವಾಮಿ ಲೀಗ್ ಪಕ್ಷಕ್ಕೆ ಸ್ಪರ್ಧಿಸಲು ಅವಕಾಶ ನೀಡಿಲ್ಲ.